ನಿಮ್ಮ ಮಗ ಕೃಷ್ಣಾನಂದ ಸ್ವಾಮಿ ಹೆಸರನ್ನ ತಗೊಂಡ್ರೆ ಗೊತ್ತಾ? ಅದ್ರದ್ದು ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇದೆ, ತಾವೊಂದ್ಸರಿ ನೋಡ್ಬಿಟ್ರೆ. ಗುಡ್. ನಮ್ಮ ಮಗ ಕೃಷ್ಣಾನಂದ ಸ್ವಾಮಿನ ನೀವು ಎಲ್ಲಿ ಭೇಟಿ ಮಾಡಬೇಕೋ ಅದಕ್ಕೆ ನಾನು ವ್ಯವಸ್ಥೆ ಮಾಡ್ತೀನಿ. ನೀವು ಭೇಟಿ ಆದಾಗ ಅವ್ನು ಎಲ್ಲಿ ಫಿಲ್ ಮಾಡಬೇಕು ಎಲ್ಲ ಮಾಡ್ಕೊಡ್ತಾರೆ, ಆಯ್ತಾ? ಆಮೇಲೆ ಆ ಚೆಕ್ ಅಮೌಂಟ್ 20 ಕೋಟಿ ನಾಳೆ ನಿಮಗೆ ತಲುಪುತ್ತೆ. ಉಳಿದ 20 ಕೋಟಿ ಕ್ಯಾಶ್ನ ನಾನು ಹರ್ಷವರ್ಧನ್ ಅವ್ರ ಮ್ಯಾನೇಜರ್ ಚೌಗಲಿಗೆ ಹೇಳ್ತೀನಿ, ಪಟವರ್ಧನ್ ಅವ್ರಿಗೆ ಕಳಿಸೋದಕ್ಕೆ. ಅದು ನಾಡಿಗೆ ತಲುಪುತ್ತೆ, ತಾವು ನೋಡ್ಬೋದು. ಹಲೋ ಹರ್ಷವರ್ಧನ್, ಎಲ್ಲಿದ್ದೀವಿ? ಬಂದಿದ್ದೀರಾ? ನಾನಿಲ್ಲೇ ಕೂತಿದ್ದೀನಿ, ಬನ್ನಿ ಬನ್ನಿ. ಆಯ್ತು. ಕಿರಣ್, ಅಲ್ಲಿ ಡ್ರಾಯಿಂಗ್ ರೂಮ್ನಲ್ಲಿ ಹರ್ಷವರ್ಧನ್ ಅವ್ರು ಕೂತಿದ್ದಾರೆ, ಇಲ್ಲಿ ಕರ್ಕೊಂಡು. ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್. ಬನ್ನಿ ಹರ್ಷವರ್ಧನ್. ಯಾವುದು ವಿದ್ಯಾರ್ಥಿನ? ಇವತ್ತು ಸಂಜೆ 4 ಗಂಟೆಗೆ ಸರ್. ಹೌದಾ? ಕೂತ್ಕೊಳ್ಳಿ. ಥ್ಯಾಂಕ್ ಯು. ಏನಾಯ್ತಲ್ಲಿ? ನಮ್ಮ ಕನಕದಾರ ಪ್ರಾಜೆಕ್ಟ್ ಬಗ್ಗೆ ರಸ್ತೆ ಬಿಲ್ಡರ್ ಕಂಪನಿಯವರು ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ ಸರ್. ಡಿಸಿಷನ್ ಇರೋದ್ರಿಂದ ಸ್ವಲ್ಪ ದಿನ ಕಾಯಬೇಕಾಗುತ್ತೆ. ಎಷ್ಟು? ನಮ್ಮ ಲೆಕ್ಕದಲ್ಲಿ 1800 ಕೋಟಿ ಸೆಟ್ಲ್ ಆಗಿದೆ. ಏನ್ ಸರ್ ಸಮಾಚಾರ? ಅರ್ಜೆಂಟಾಗಿ ಕಾಣಬೇಕು ಅಂತ ಮೆಸೇಜ್ ಇಟ್ಟಿದ್ವಿ. ಮುಂಬೈದು ದಿನಪತ್ರಿಕೆಯನ್ನು ನನ್ನ ಮಗ ಕೃಷ್ಣಾನಂದ ಸ್ವಾಮಿ ಹೆಸರಿಗೆ ಕೊಂಡ್ಕೊಂಡಿದ್ದೀನಿ, 40 ಕೋಟಿಗೆ. 20 ಕೋಟಿಯ ನಾಡಿದ್ದು ಪಟವರ್ಧನವ್ರಿಗೆ ಕಳಿಸ್ಕೊಡ್ತೀವಿ. ಆಯ್ತು ಸರ್. ಆದ್ರೆ ಆ ಪೇಪರ್ ಯಾಕೆ ಸರ್? ಅವರು ನಮ್ಮ ಪಾರ್ಟಿನ, ನಮ್ಮ ಸರ್ಕಾರನ ಬಹಳ ಬಿಟ್ಟರ ಕ್ರಿಟಿಸೈಸ್ ಮಾಡ್ತಾ ಇರೋದಲ್ಲ. ಅದಕ್ಕೆ ಅದನ್ನ ಕೊಂಡ್ಕೊಂಡಿರೋದು. ಓಕೆ ಸರ್, ಅದೆಲ್ಲ ಗೊತ್ತಾಯ್ತು. ಕಿರಣ್ ಸರ್, ಅದಿರೋದನ್ನ ಸ್ವಲ್ಪ ಆಚೆ ಕರ್ಕೊಂಡು ಹೋಗಪ್ಪ. ಸರಿ ಸರ್. ಹರ್ಷವರ್ಧನ್, ಎರಡನೇ ವಿಚಾರ, ನೀವು ಆ ದೇವಸ್ಥಾನದ ಪ್ರಾಜೆಕ್ಟ್ನ ಜರ್ಮನ್ ಕಂಪ್ನಿಗೆ ಮಾರಿಬಿಟ್ರಿ. ಆದರೆ ಅಲ್ಲಿ ರೈತರಿಗೆ ಪೂರ್ಣವಾಗಿ ಕಾಂಪನ್ಸೇಷನ್ ಕೊಟ್ಟಿರುವಂತೆಲ್ಲ. ಸರ್, ಅದು ನಮ್ಮ ಜವಾಬ್ದಾರಿ ಅಲ್ಲ, ಅವಾಗಲೇ ಕಂಪ್ನಿ ಮಾಡ್ಬಿಟ್ಟಿದ್ದೀವಲ್ಲ. ಆದರೆ ಆ ರೈತ ಸಂಘದವರು ನನ್ನ ಮೇಲೆ, ನಿಮ್ಮ ಮೇಲೆ ಮತ್ತೆ ಆ ಜರ್ಮನ್ ಕಂಪ್ನಿ ಮೇಲೆ ಫ್ರಾಡ್ ಅಂಡ್ ಚೀಟಿಂಗ್ ಅಂತ ಪ್ರೈವೇಟ್ ಕ್ರಿಮಿನಲ್ ಕೇಸ್ ಹಾಕ್ತಿದ್ದಾರೆ. ಹರ್ಷವರ್ಧನ್ ಸರ್, ಈ ಕ್ರಿಮಿನಲ್ ಕೇಸ್ನ ಬುಕ್ ಮಾಡೋದಕ್ಕೆ ಸಜೆಷನ್ ಕೊಟ್ಟಿರೋರು ಆ ಲಾಯರ್ CSP. ಇದಕ್ಕೆ ಕುಮ್ಮಕ್ ಕೊಟ್ಟಿರೋರು ನಮ್ಮ ಪಾರ್ಟಿ ಪ್ರೆಸಿಡೆಂಟ್ ಆನಂದ್ ರಾಜ್. ನಮ್ಮ ಪಾರ್ಟಿ ಪ್ರೆಸಿಡೆಂಟ್ ಆನಂದ್ ರಾಜ್ ಸರ್, ನಾನು ನಮ್ಮ ಪಕ್ಷದ ನಿರ್ಧರಿಸಿ, ತಾವು ಈ ಸರ್ಕಾರದ ಮುಖ್ಯಮಂತ್ರಿ, ನಮ್ಮ ವಿರುದ್ಧ ಕ್ರಿಮಿನಲ್ ಕೇಸ್ ಬುಕ್ ಮಾಡೋದಕ್ಕೆ ನಮ್ಮ ಪಾರ್ಟಿ ಪ್ರೆಸಿಡೆಂಟ್ ಕುಮ್ಮ ಕೊಡ್ತಾರೆ. ಮಹಾನ್ ಕುತಂತ್ರಿಯಾಗಿ ಮನುಷ್ಯ, ಯಾವಾಗಲೂ ನಮ್ಮ ವಿರುದ್ಧನೇ ಕತ್ತೆ ಮಸಿತಾರೆ. ಶಿವನಿಗೆ ಸರಿಯಾದ ಒಂದು ಪಾಠ ಕಲಿಸ್ಕೊಳ್ಬೇಕು. ಆಯ್ತು, ಈ ಪ್ರಾಬ್ಲಮ್ ಹೇಗೆ ಸಾಲ್ವ್ ಮಾಡ್ತೀವಿ ಹೇಳಿ? ರೈತ ಸಂಘವರು ಈ ವಿಚಾರವಾಗಿ ಭಾನುವಾರ ಪ್ರೆಸ್ ಕಾನ್ಫರೆನ್ಸ್ ಇಟ್ಕೊಂಡಿದ್ದಾರೆ. ಈ ಸುದ್ದಿ ಪೇಪರ್ಗಳಲ್ಲಿ ಬಂತು ಅಂತ ಅಂದ್ರೆ ಪೇಪರ್ ಒಂದು ಹಬ್ಬ ಆಗ್ಬಿಡುತ್ತೆ. ಆಮೇಲೆ ನೋಡಿ, ರಾಜ್ಯದ ಮುಖ್ಯಮಂತ್ರಿ ಮೇಲೆ, ರಾಜ್ಯದ ಒಬ್ಬ ದೊಡ್ಡ ಬಿಸ್ನೆಸ್ ಮೆನ್ ಮೇಲೆ ಕ್ರಿಮಿನಲ್ ಕೇಸು ಅಂತ ಅಂದ್ರೆ ನೋಡೋಣ, ಇದನ್ನು ಹೇಗಾದ್ರೂ ಮಾಡಿ ತಪ್ಪಿಸ್ಬೇಕು. ಯೋಚನೆ ಮಾಡಿ. ಇನ್ನೊಂದು ವಿಚಾರ, ನೀವು ಆನಂದ್ ರಾಜ್ಗೆ ಬುದ್ಧಿ ಕಲಿಸ್ಬೇಕು ಅಂತ ಹೇಳಿದಾಗ ಅವ್ರ ಸ್ವಲ್ಪ ಎಲೆಕ್ಷನ್ ಬರ್ತಾ ಇದೆ, ಮುಂದಿನ ತಿಂಗಳು ಕೊನೆಯಲ್ಲಿ. ಹೇಗಾದ್ರೂ ಮಾಡಿ ಆನಂದ್ ರಾಜ್ ಸೋಲಿಸ್ಬೇಕು ಸರ್. ಅಪೋಸಿಷನ್ ಅವ್ರು ಯಾರು ಹಾಕ್ತಾರಂತೆ? ಆನಂದ್ ರಾಜ್ಗೆ ಅನುಕೂಲ ಆಗುವಾಗೆ ಯಾರನ್ನು ಬೇಕಾದರೂ ಹಾಕ್ತಾರೆ. ಆ ಶಿವಕೃಷ್ಣ ದೇಸಾಯಿ ಇದ್ದಾರೆ, ಅಪೋಸಿಷನ್ ಪಾರ್ಟಿ ಲೀಡರು ಮತ್ತೆ ಪ್ರೆಸಿಡೆಂಟು. ಆ ಸುಶೀಲ್ ಕುಮಾರ್ ಲಿಂಗನ ಇಂಡಿಪೆಂಡೆಂಟ್ ಆಗಿ ಹಾಕು ಅಂತ ಹೇಳಿದ್ದೀನಿ.
ಆನಂದ್ ರಾಜ್ ಅವರನ್ನ ಸೋಲಿಸೋದಕ್ಕೆ ಅವನೊಬ್ಬನಿಗೆ ಸಾಧ್ಯ. ಸರ್, ಅವನು ರೌಡಿ ಎಲಿಮೆಂಟ್ ಅಂತ ತುಂಬಾ ಕೆಟ್ಟ ಹೆಸರು ತಗೊಂಡಿದ್ದಾನಲ್ವಾ? 20 ಕೋಟಿ ಖರ್ಚು ಮಾಡ್ತಾರೆ ಎಲೆಕ್ಷನ್ಗೆ. ದುಡ್ಡು ಸೋತಿದ್ದ ಹಾಗೆ ಎಲ್ಲ ಕಲೆಕ್ಟನ್ನು ತೊಳೆದು ಬಿಡುತ್ತೆ. ಶುಭ್ರವಾಗಿ ಕಾಣಿಸ್ತಾ 50 ಕೋಟಿ ಖರ್ಚು ಮಾಡಿ ನಾನು ಸುಶೀಲ್ ಕುಮಾರ್ ಬಿಂಗಾಗೆ ಕ್ಯಾನ್ವಾಸ್ ಮಾಡಿದೆ. ಅದು ತುಂಬಾ ಕೆಲಸ ಮಾಡಿದ್ದೀನಿ ಸರ್ ನನ್ನ ಜನಕ್ಕೆ. ಇಲ್ಲ ಶ್ರೀಮಂತ, ನೀವು ಓಪನ್ ಆಗಿ ಹಿಂಗಾಗಿ ಕ್ಯಾನ್ವಾಸ್ ಮಾಡೋಕ್ಕಾಗಿಲ್ಲ. ಮೇಲ್ನೋಟಕ್ಕೆ ನೀವು ನನ್ನ ಕ್ಯಾಂಡಿಡೇಟ್ ಜೊತೆ ಇರಬೇಕಾಗುತ್ತೆ. ಸರಿ. ಈಗ ಈ ರೈತರ ಪ್ರಾಬ್ಲಮ್ ಹೇಗೆ ಸಾಲ್ವ್ ಮಾಡ್ತೀರಿ?